ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಜನಗಳನ್ನು ಯಾವ ರೀತಿಯಾಗಿ ಫೂಲ್ ಮಾಡ್ತಿದ್ದಾರೆ ಅನ್ನೋದನ್ನು ಸಾರ್ವಜನಿಕರಿಗೆ ತೋರಿಸುವಂತಹ ಒಂದು ಸಂದರ್ಭ ಬೇಕಾಗಿತ್ತು. ಹಾಗಾಗಿ 1/4/2024 ಒಂದು ದೂರನ್ನು ದಾಖಲಿಸ್ತೇವೆ. ಬೊಮ್ಮನಹಳ್ಳಿ ವಲಯ ಅಂಜನಾಪುರ ಉಪವಿಭಾಗದ ವಾರ್ಡ್ ನಂಬರ್ 195ರಲ್ಲಿ AE ADTP ಅವರು ಸೇರ್ಕೊಂಡು ಮಾಡ್ತಿರ್ತಕ್ಕಂತಹ ಭ್ರಷ್ಟಾಚಾರದ ವಿರುದ್ಧವಾಗಿ ಒಂದು ದೂರನ್ನು ಸಲ್ಲಿಸ್ತಾರೆ. ನೋಡೋಣ ಯಾವ ರೀತಿಯಾಗಿ ಇವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ, ಸಾರ್ವಜನಿಕರ ಕುಂದು ಕೊರತೆಗಳಿಗೆ ಯಾವ ರೀತಿ ಸಂಬಂಧವಾಗಿ ಇವರು ಸ್ಪಂದಿಸ್ತಾರೆ ಎನ್ನುವಂಥದ್ದು ನಮಗೆ ಸಾಕ್ಷಿ ಸಮೇತ ಬೇಕಾಗಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ದೂರನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಕಳೆದ 4 ತಿಂಗಳ ಕಾಲ ಕಳೆದರೂ ಸಹ ಇದುವರೆಗೂ ಸಹ ಇವರ ಯೋಗ್ಯತೆಗೆ ಬೆಂಕಿ ಇಂಬರ್ ಕೊಡಲಿಕ್ಕೆ ಇವ್ರ ಕೈಲಿ ಯೋಗ್ಯತೆಗಳಿಲ್ಲ. ಸರ್ಕಾರದ ಸವಲತ್ತುಗಳನ್ನು ಅನುಭವಿಸಿಕೊಂಡು ಜನಸಾಮಾನ್ಯರ ಟ್ಯಾಕ್ಸಿನ ಹಣದಲ್ಲಿ ಜೀವನ ಮಾಡಿಕೊಂಡು ಅವರ ಸಂಬಳವನ್ನು ಪಡ್ಕೊಳ್ತಿರ್ತಕ್ಕಂತಹ ಅಧಿಕಾರಿ ವರ್ಗದವರು ಇವತ್ತು ಸಂಪೂರ್ಣವಾಗಿ ಎಕ್ಸ್ಪೆಷಲಿ ಬೊಮ್ಮನಹಳ್ಳಿ ವಲಯದ ಎಲ್ಲ ವಾರ್ಡ್ಗಳಲ್ಲಿಯೂ ಸಹ AE ಅವ್ರ ಕತೆ ಇದೇ ಆಗಿದೆ. ಈಗಾಗಲೇ ನಾವು ನೋಡಿದ್ವು, AW ಅವರು ಕಳೆದ 1 ವಾರಗಳಿಂದ ಚೇಂಬರ್ನಲ್ಲಿಲ್ಲ, ಆಫೀಸ್ಗೆ ರಜವನ್ನು ಹಾಕಿಲ್ಲ, ರಿಲೀವ್ ಮಾಡ್ಕೊಂಡಿಲ್ಲ. ಜಂಟಿ ಆಯುಕ್ತರಿಗೂ ಸಹ ಅವರ ರಜೆ ಹಾಕಿರ್ತಕ್ಕಂಥದ್ದು ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು BBMP ಆಯುಕ್ತರಿಗೆ. DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರನ್ನು ಇಂತಹ ಕೆಳಮಟ್ಟದ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಮಾಡಲಿಕ್ಕಾಗುತ್ತೆ ಅನ್ನುವಂಥದ್ದು ನಾನು ಪ್ರಶ್ನೆಯನ್ನು ಮಾಡ್ತೇನೆ. ನಿಮಗೆ ಆ ನೈತಿಕತೆ ಇದೆಯಾ? ಸರ್ಕಾರಕ್ಕೆ ನಿಜವಾಗ್ಲೂ ಆ ತಾಕತ್ತಿದೆಯಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಾನು. ಯಾವ ಆಧಾರದ ಮೇಲೆ ನೀವು ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತೀರಿ? ನಾವು ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ. ಇವತ್ತು ಆಫ್ಟರ್ ಆಲ್ ಒಂದು ವಾರ್ಡ್ನಲ್ಲಿ ನೀವು ಸರ್ಕಾರದ ಕೆಲಸವನ್ನು ಸುಸಜ್ಜಿತ ಮಟ್ಟದಲ್ಲಿ ಮಾಡಲಿಕ್ಕಾಗ್ತಿಲ್ಲ, ಇನ್ನು ಬೆಂಗಳೂರು ನಗರವನ್ನು ನೀವು ಯಾವ ರೀತಿಯಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ? ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಕಳೆದ 4 ತಿಂಗಳಲ್ಲಿ 2 ಕಂಪ್ಲೇಂಟನ್ನು ಇವರು ಸರಿಯಾಗಿ ನಿಭಾಯಿಸ್ತಿಲ್ಲ ಅಂತ ಹೇಳಿದ್ರೆ ಇಡೀ ಬೆಂಗಳೂರು ನಗರದ BBMP ಅಧಿಕಾರಿಗಳಿರ್ತಕ್ಕಂತಹ ಎಷ್ಟು ಕೋಟಿ ಹಣದ ಭ್ರಷ್ಟಾಚಾರದಲ್ಲಿ BBMP ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಯನ್ನು ಸಲ್ಲಿಸಲಿಕ್ಕೆ BBMP ವಾರ್ಡ್ ನಂಬರ್ 195 ಆಗಲಿಲ್ಲ ಅಂತ ಹೇಳಿದ್ರೆ ಇಡೀ ಬೆಂಗಳೂರಿನಲ್ಲಿ ನೀವು ಯಾವ ರೀತಿಯಾಗಿ ಬ್ರ್ಯಾಂಡ್ ಬೆಂಗಳೂರನ್ನು ಮಾಡ್ತೀರಿ? ಮೊದಲು ಸರ್ಕಾರ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಈಗ ನಾವು ಮಾಧ್ಯಮ ಮುಖಾಂತರ ನಾವು ಜಂಟಿ ಆಯುಕ್ತರಿಗೆ ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ, ಕಾಲ್ ಮಾಡಿದ ಅವ್ರು ಹೇಳ್ತಾರೆ ನನಗೇ ಗೊತ್ತಿಲ್ಲ AW ಚೇಂಬರ್ಲಿಲ್ಲ ಅಂತ ಹೇಳುವಂತಹ ಕೀಳುಮಟ್ಟಕ್ಕೆ ಬೆಂಗಳೂರು ಬೃಹತ್ ನಗರ ಪಾಲಿಕೆ ಬೆಳೆದಿದೆ ಅಂತ ಹೇಳಿದ್ರೆ ಬಹುಶಃ ಇವರು ಜನಸಾಮಾನ್ಯರನ್ನ ಯಾವ ರೀತಿಯಾಗಿ ಕಾಯ್ತಾರೆ? ಇದು ನನ್ನದೊಂದು ಒಬ್ಬನ ಪ್ರಶ್ನೆ ಅಲ್ಲ, ವಾರ್ಡ್ ನಂಬರ್ 195 ಇರ್ತಕ್ಕಂತಹ ಒಂದಷ್ಟು ಜನರ ಪ್ರಶ್ನೆ. ಶ್ರೀ ಹರಿಹರ ಎಂಟರ್ಪ್ರೈಸಸ್ ನಮ್ಮಲ್ಲಿ ದೀಪದ ಎಣ್ಣೆ, ಕರ್ಪೂರ, 20 ಬಗೆಯ ಅಗರಬತ್ತಿಗಳು ಹಾಗೂ ಎಲ್ಲಾ ತರದ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ. ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಮೊದಲು AE ಆಗಿದ್ರೆ ನರೇಂದ್ರ ಕುಮಾರ್ ಅನ್ನುವಂಥವ್ರು ಬಹಳ ಭ್ರಷ್ಟಾಚಾರದಲ್ಲಿ ತುಂಬಿ ಮುಳುಗೋಗಿದ್ದಾನೆ ಈತ. ಆ ಒಂದು ಅಹಂನಿಂದ ಇವತ್ತು ಕಚೇರಿನಲ್ಲಿಲ್ಲ. ಕೇಳಿದ್ರೆ ನಿರುತ್ಸಾಹದ ಉತ್ತರವನ್ನು ಕೊಡ್ತಾರೆ, ಕೇಳಿದ್ರೆ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳ್ತಾರೆ. ಒಬ್ಬೊಬ್ಬರು ಜಾರಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ವಿನಃ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ನಿಟ್ಟಲ್ಲಿ BBMP ಅಧಿಕಾರಿಗಳು ಪ್ರಾಮಾಣಿಕರಾಗಿಲ್ಲ ಎನ್ನುವಂಥದ್ದು ನನ್ನ ವಾದ. ಇದಿಷ್ಟಕ್ಕೆ ನಿಲ್ಲೋದಿಲ್ಲ. ನಮ್ಮ ಕನ್ನಡಿಗರ ವಿಜಯ ಸೇನೆ ಪ್ರತಿ ವಾರ್ಡ್ಗಳಲ್ಲೂ ಸಹ ಇಂತಹ ಕೆಲಸಗಳನ್ನು ಮಾಡ್ತೇವೆ. ಇವತ್ತು ಹಿಂದೆ KMC ಆ್ಯಕ್ಟ್ ಇತ್ತು, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಇತ್ತು, ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆ್ಯಕ್ಟ್ ಅಂತ ಮಾಡಿದ್ರು. ಬೃಹತ್ ಬೆಂಗಳೂರು ಮಹಾನಗರ BBMP ಆ್ಯಕ್ಟ್ 2020 ಅಂತ ಮಾಡಿ ಆ ಒಂದು ಆ್ಯಕ್ಟ್ನ ಅಡಿಯಲ್ಲಿ AE ADTP ಅವರು ಭ್ರಷ್ಟಾಚಾರಿಗಳಾಗಿದ್ದಾರೆ. ಇವತ್ತು ಹೆಗ್ಗಿಲ್ಲದೆ ಬೆಂಗಳೂರಿನಲ್ಲಿ ಅಕ್ರಮ ಕಟ್ಟಡಗಳ ವಿಚಾರಗಳು ನಡೀತಾ ಇದೆ. ಅದರ ಬಗ್ಗೆ ದೂರನ್ನು ಕೊಟ್ಟರೆ ದೂರನ್ನು ದಾಖಲಿಸ್ಕೊಂಡ್ರೂ ಸಹ ಅವರ ಮೇಲೆ ಕ್ರಮವನ್ನು ವಹಿಸುವಲ್ಲಿ ಸಂಪೂರ್ಣವಾಗಿ BBMP ಅಧಿಕಾರಿಗಳು ಕುಗ್ಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಂದ ಲಂಚವನ್ನು ಪಡ್ಕೊಂಡು ಇವತ್ತು ಅಕ್ರಮ ಕಟ್ಟಡದಾರರ ವಿರುದ್ಧ ಕ್ರಮವನ್ನು ವಹಿಸ್ತಾ ಇಲ್ಲ. ಇವತ್ತು BBMP ಆ್ಯಕ್ಟ್ 2020 ಎನ್ನುವಂಥದ್ದು ಕೇವಲ ಬರವಣಿಗೆ ಅಷ್ಟೇ, ಇದರಿಂದ ಯಾವುದೇ ಪ್ರಯೋಜನಗಳಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ, ನಿಮಗೆ ನಿಜವಾದ ನೈತಿಕತೆ ಇದ್ದರೆ ಇಂತಹ ಅಧಿಕಾರಿಗಳನ್ನು ಗುರುತಿಸಿ ಅವರನ್ನು ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿ. ಇಲ್ಲವಾದರೆ ಬೆಂಗಳೂರು ನಗರ ಸರ್ವನಾಶ ಆಗುತ್ತೆ, ಬೆಂಗಳೂರು ನಗರ ಹೆಗ್ಗಿಲ್ದಾಗ್ತದೆ. ಈಗಾಗಲೇ ಎಲ್ಲ ಕೆರೆ ಕಟ್ಟಡಗಳನ್ನು ಒಡೆದು ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದಿರಿ. ಈಗ
BBMP 2020 ಸಹ ಹಾಗೆ ನೆಲಸಮ ಮಾಡ್ತೀರಿ. 248 ಅಡಿಯಲ್ಲಿ 313 ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾದಂತಹ AEAEEಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಯಾವುದೇ ಕಾರ್ಯವನ್ನು ಮಾಡದೆ ಇವತ್ತು BBMP ಆ್ಯಕ್ಟ್ 2020 ಮೂಲೆ ಗುಂಪು ಮಾಡುವಂತಹ ಎಲ್ಲ ನಿದರ್ಶನಗಳು ಕಣ್ಮುಂದೆ ಕಾಣ್ತಾ ಇದೆ.